Hi friends, good morning. Welcome back to my channel. This is Mr. Prasad slash Guru. Do like and share my channel for very good, healthy and tasty recipes. ಸೊ ಇವತ್ತು ನಾನು ಇನ್ಸ್ಟೆಂಟ್ ಆಗಿ ಈಸಿಯಾಗಿ ಯಾವ ರೀತಿ ನಾವು ಸ್ಯಾಂಡ್ವಿಚ್ ಅನ್ನ ಮಾಡ್ಬೋದು ಅಂತ ತೋರಿಸ್ತಾ ಇದ್ದೀನಿ. ಸೊ ಇಟ್ಸ್ ವೆರಿ ಈಸಿ ಟು ಮೇಕ್ ಸ್ಯಾಂಡ್ವಿಚ್ ಅಟ್ ಹೋಮ್. ಸೊ ನಾನು ತುಂಬ ಫೈನ್ ಚಾಪ್ಡ್ ಆನಿಯನ್ಸ್, ದಿಸ್ ಇಸ್ ಕ್ಯಾಪ್ಸಿಕಮ್, ದಿಸ್ ಇಸ್ ಕುಕ್ಕುಂಬರ್, ನೀವು ನೋಡ್ಬೋದು ಎಷ್ಟು ಫೈನ್ ಆಗಿ ಚಾಪ್ ಮಾಡ್ಕೊಂಡಿದ್ದೀನಿ. ಆ್ಯಂಡ್ ದಿಸ್ ಇಸ್ ಟೊಮೆಟೊ ಆ್ಯಂಡ್ ಕ್ಯಾರೆಟ್. ಸೊ ಇದನ್ನೆಲ್ಲ ಒಂದು ಬೌಲಿಗೆ ಆ್ಯಡ್ ಮಾಡ್ಕೊಳ್ಳೋಣ, ಜಸ್ಟ್ ಗಿವ್ ಇಟ್ ಅ ಮಿಕ್ಸ್. ಗೈಸ್, ಮಯೋನೀಸ್ ಎಲ್ಲ ಯೂಸ್ ಮಾಡ್ತಾರೆ, ಬಟ್ ಮಯೋನೀಸ್ ಈಸ್ ನಾಟ್ ಹೆಲ್ತಿ, ಹಾಗಾಗಿ ನಾನು ಮಯೋನೀಸ್ನ ಯೂಸ್ ಮಾಡಲ್ಲ. ಸೊ ಇಲ್ಲಿ ಆ್ಯಡ್ ಮಾಡ್ಕೊಂಡಿದ್ದೀನಿ. ಆ್ಯಂಡ್ ನಾನು ಟೇಸ್ಟ್ಗೋಸ್ಕರ ಇದಕ್ಕೇನು ಆ್ಯಡ್ ಮಾಡ್ತಾ ಇದ್ದೀನಿ ಅಂದರೆ ದಿಸ್ ಈಸ್ ಬ್ಲ್ಯಾಕ್ ಸಾಲ್ಟ್, sorry, pepper powder, very little, just for the taste. ಸ್ವಲ್ಪ ಗರಂ ಮಸಾಲ. ದಿಸ್ ಇಸ್ ಇಂಡಿಯನ್ ಸ್ಟೈಲ್. ನಮ್ಮ ಮನೇಲಿ ಏನಿರುತ್ತೆ ಅದೇ ಇಂಗ್ರೀಡಿಯೆಂಟ್ಸ್ನೇ ಹಾಕಿ ಇನ್ಸ್ಟೆಂಟಾಗಿ ನಾವು ಮಾಡ್ಕೊಳೋ ಅಂಥದ್ದು. ದಿಸ್ ಇಸ್ ಜೀರಾ ಪೌಡರ್, ಆರಿಗ್ಯಾನೋ, ಚಿಲ್ಲಿ ಫ್ಲೇಕ್ಸ್ನ ಆ್ಯಡ್ ಮಾಡ್ಬೋದು. ನಾನು ಸ್ವಲ್ಪ ಜಾಸ್ತಿ ಸ್ಪೈಸ್ ಆಗುತ್ತೆ ಅಂತ ಹೇಳಿ ಚಿಲ್ಲಿ ಫ್ಲೇಕ್ಸ್ನ ನಾನು ಇಲ್ಲಿ ಆ್ಯಡ್ ಮಾಡ್ಕೊಂಡಿಲ್ಲ. ಸೊ ಇದೇ ಇಂಗ್ರೀಡಿಯೆಂಟ್ಸ್ನ ಐ ಆಮ್ ಜಸ್ಟ್ ಗೀವಿಂಗ್ ಇಟ್ ಎ ವೆರಿ ಗುಡ್ ಮಿಕ್ಸ್. ಆ್ಯಂಡ್ ಇದು ವೆಟ್ ಸ್ಟಿಕ್ಕಿ ಆಗಬೇಕು ಅಂತ ಹೇಳ್ಬಿಟ್ಟು ಇದು ಸ್ವಲ್ಪ ಸ್ಟಿಕ್ಕಿ ಆಗಲಿ ಅಂದ್ಬಿಟ್ಟು ಐ ಆಮ್ ಆಡಿಂಗ್ ಕೆಚಪ್, ಟೊಮೊಟೊ ಕೆಚಪ್, ಇದು ಕಿಸಾನ್ ಟೊಮೊಟೊ ಕೆಚಪ್. ಒಂದು ಮಿಕ್ಸ್ ಕೊಟ್ಬಿಡೋಣ. ಸೊ ಇದು ನಾನು ಸ್ಟಫಿಂಗಿಗೆ ಯೂಸ್ ಮಾಡ್ಕೊತೀನಿ. ಆ್ಯಂಡ್ ಇದ್ರ ಜೊತೆ ವೆರಿ ಥಿನ್ ಆ್ಯಂಡ್ ಸ್ಲೈಸ್ಡ್ ಕುಕ್ಕುಂಬರ್, ಆನಿಯನ್, ಟೊಮೆಟೊ ಆ್ಯಂಡ್ ಕ್ಯಾಪ್ಸಿಕಮ್ಸ್ ಇದೆ ಫಾರ್ ದ ಟಾಪಿಂಗ್. ಸೊ ಲೆಟ್ಸ್ ಬಿಗಿನ್ ಗೈಸ್. ಸೊ ಗೈಸ್, ನಾನು ಶುರು ಮಾಡ್ತಾ ಇದ್ದೀನಿ. ಒಂದು ಸ್ಯಾಂಡ್ವಿಚಿಗೆ 2 ಬ್ರೆಡ್ ಯೂಸ್ ಮಾಡ್ಕೊತೀನಿ. ಸೊ ಒನ್ ಸೈಡ್ ಆಫ್ ದ ಬ್ರೆಡ್ಡಿಗೆ ಇದು ಸ್ವಲ್ಪ ತೈ ಆ್ಯಂಡ್ ಚಿಲ್ಲಿ ಫಾರ್ ದ ಸ್ಪೈಸಿ. ಜಸ್ಟ್ ತುಂಬ ಬೇಡ, ಜಸ್ಟ್ ಫಾರ್ ದ ಟೇಸ್ಟ್ ಟ್ಯಾಪ್ ಮಾಡ್ಕೊತಾ ಇದ್ದೀನಿ, ಜಸ್ಟ್ ದ ಫ್ಲೇವರ್ ಆಫ್ ಸ್ಪೈಸ್. ಗೈಸ್, ಆ್ಯಂಡ್ ಸ್ಟಫಿಂಗಿಗೆ ಏನು ತೊಗೊಂಡಿದ್ದೀನಿ ವೆಜೀಸ್ ನಾನಲ್ಲಿ ಕಟ್ ಮಾಡ್ಕೊಂಡಿದ್ದು. ಆ್ಯಂಡ್ ನಾನು ಇದಕ್ಕೆ ಯಾವುದೇ ರೀತಿ ಮಯೋನೀಸ್ ಏನು ಕೂಡ ಆ್ಯಡ್ ಮಾಡಿಲ್ಲ. ವೆರಿ ಥಿನ್ ಲೇಯರ್ ಹಾಕ್ಕೊತಾ ಇದ್ದೀನಿ ಗೈಸ್, ಬಿಕಾಸ್ ನಾನು ಮತ್ತೆ ಇದ್ರ ಮೇಲೆ ಎಕ್ಸ್ಟ್ರಾ ವೆಜಿಟೇಬಲ್ಸ್ನ ಟಾಪ್ ಮಾಡೋದ್ರಿಂದ. ವೆರಿ ಥಿನ್ ಲೇಯರ್. ಓಕೆ, ಸೊ ತುಂಬ ಥಿನ್ನಾಗಿ ಕಟ್ ಮಾಡ್ಕೊಂಡಿರೋವಂಥ ಟೊಮೆಟೊ, ನಿಮಗೆ ಯಾವ ರೀತಿ ಇಷ್ಟ ಆ ರೀತಿ ಟಾಪ್ ಮಾಡ್ಕೊಳ್ಳಿ. ಆ್ಯಂಡ್ ಒನ್ ಮೋರ್ ಬ್ರೆಡ್ ಆನ್ ಟಾಪ್, ಅದಕ್ಕೆ ನಾನು ಸ್ವಲ್ಪ ಟೊಮೆಟೊ ಕೆಚಪ್ನ ಸ್ಪ್ರೆಡ್ ಮಾಡ್ಕೊತಾ ಇದ್ದೀನಿ. ಆ್ಯಂಡ್ ಫೈನಲಿ ಇದ್ರ ಮೇಲೆ ನಾನು ಏನು ಇಡ್ತಾ ಇದ್ದೀನಿ ಅಂದರೆ ಚೀಸ್, ಒನ್ ಹೋಲ್ ಚೀಸ್ ಫೋಲ್ಡ್ ಮಾಡ್ತಾ ಇದ್ದೀನಿ. ಸೊ ಗೈಸ್, ಇದು ರೆಡಿ ಇದೆ. ಸೊ ನಾನು ಇದನ್ನ ಗ್ರಿಲ್ಲರಲ್ಲಿ ಇಡ್ತಾ ಇದ್ದೀನಿ. ಇದು ನಂದೇ ಗ್ರಿಲ್ಲರ್, ಮನೇಲಿ ಇಟ್ಕೊಂಡಿದ್ದೀನಿ ನಾನು. ಸೊ ತುಂಬ ಬಿಸಿ ಇದೆ, ಅದಾಗಲಿ ಅಷ್ಟೊತ್ತಿಗೆ ವಿಲ್ ಪ್ರಿಪೇರ್ ಒನ್ ಮೋರ್.
ಸೊ ನಾನು ಅದು ಚೆಕ್ಸ್ ಪ್ಯಾಟರ್ನ್ ಚೇಂಜ್ ಆಗಲಿ ಅಂತ ಜಸ್ಟ್ ಐ ಆಮ್ ರೊಟೇಟಿಂಗ್. ಲೆಟ್ ಇಟ್. This cheese is very good for health ಆಗಿದೆ. ಸೊ ಒನ್ ಮೋರ್ ಬ್ರೆಡ್ ನಾನು ಇದ್ರ ಮೇಲೆ ಟಾಪಲ್ಲಿ ಏನು ಟೇಸ್ಟ್ ಮಾಡ್ತೀನಿ, ಅದಕ್ಕೆ ಸ್ವಲ್ಪ ವೆರಿ ಲಿಟಲ್ ಆಫ್ ಟೊಮೊಟೊ ಕೆಚಪ್. ನಾನು ಏನು ಅಂತ ಇಲ್ಲಿ ಪ್ಲೇಸ್ ಮಾಡ್ತಾ ಇದ್ದೀನಿ. ಸೊ ಒಂದು ಸ್ಯಾಂಡ್ವಿಚ್ ಆಗ್ತಾ ಇದೆ. ದಿಸ್ ಇಸ್ ದ ಸೆಕೆಂಡ್ ಒನ್ ಐ ಹ್ಯಾವ್ ಪ್ರಿಪೇರ್ಡ್. So we can check. ಅರೋಮಾ ಸ್ಮೆಲ್ ಬರ್ತಾ ಇದೆ. ಸೊ ಓಪನ್ ಮಾಡಿ ನಾನು ತೋರಿಸ್ತಾ ಇದೆ. ದಿಸ್ ಇಸ್ ರೆಡಿ. ಸೊ ನೆಕ್ಸ್ಟ್ ಇದು ಹೋಗುತ್ತೆ ಓವನ್ ಒಳಗೆ ಫಾರ್ ದಿಸ್ ಇನ್ಸೈಡ್ ಗ್ರಿಲ್ಲರ್. ಅದೇ ಆಟೋ ಆನ್ ಆ್ಯಂಡ್ ಆಫ್ ಆಗ್ತಾ ಇದೆ. ಸೊ ಗೈಸ್ ದಿಸ್ ಈಸ್ ಡನ್. ಅದು ನಾನು ತೆಗೆದಿದ್ದೀನಿ. ಸೊ ಇದನ್ನು ನಾನು ಸೆಕೆಂಡ್ ಒನ್ ಐ ಆಮ್ ಪ್ಲೇಸಿಂಗ್ ಇನ್. ಗೆಟ್ ಇಟ್. ಸೊ ಇದನ್ನ ಕಟ್ ಮಾಡಿ ತೋರಿಸ್ತೀನಿ ನಿಮಗೆ, ಜಸ್ಟ್ ಫಾರ್ ದಟ್ ಕ್ರಿಸ್ಪ್ ಆ್ಯಂಡ್ ಚೀಸ್ ಎಲ್ಲ ಹೇಗಾಗಿದೆ ಅಂತ. ಸೊ ಇಟ್ಸ್ ವೆರಿ ಹಾಟ್. ಸೊ ನೋಡಿ, ಫುಲ್ ವಾಟರಿ ಒಳಗಡೆ ಚೀಸ್ ಎಲ್ಲ ಮೆಲ್ಟ್ ಆಗಿದೆ. ನೀವು ಇನ್ನೂ ದಪ್ಪ ಫಿಲ್ ಮಾಡಿಕೊಂಡ್ರೆ ಅದನ್ನು ದಪ್ಪ ಆಗುತ್ತೆ. ಐ ಥಿಂಕ್ ದಿಸ್ ಇಸ್ ಸಫಿಷಿಯಂಟ್. ಬಿಕಾಸ್ ಫುಲ್ ಒಂದು ಸ್ಯಾಂಡ್ವಿಚ್ ತಿನ್ನೋದ್ರ ಬದಲು ನಾನು ಬಾಕ್ಸ್ ಪ್ಯಾಕ್ ಮಾಡ್ತಾ ಇರೋದ್ರಿಂದ ಈ ರೀತಿ ಎರಡೆರಡು ಮಾಡ್ಕೊತಾ ಇದ್ದೀನಿ. ಸೊ ದಿಸ್ ಇಸ್ ಆ್ಯಕ್ಚುಲಿ ವೆರಿ ಟೇಸ್ಟಿ, ಹೋಮ್ ಮೇಡ್. ಯು ಗೈಸ್ ಟ್ರೈ. ಯು ಗೈಸ್ ವಾಂಟ್ ಟು ರಿಯಲಿ ಲೈಕ್ ಇಟ್. Do like, share and subscribe my channel for healthy, tasty and instant recipes. Love you all.